ಊರಿಂದು ಓಲೆ ಬೆಲ್ಲ ಸಿಗ್ತದೆ. ಓಕೆ ಓಲೆ ಬೆಲ್ಲ ಇಸ್ ಫೇಮಸ್. ಮಂಗಳೂರಲ್ಲಿ ಸಿಗುವಂತ ಶೇಂದಿಯಲ್ಲಿ ಮಾಡಿದಂತ ಒರಿಜಿನಲ್ ಓಲೆ ಬೆಲ್ಲ ಇಲ್ಲಿ ಸಿಗ್ತದಲ್ವಾ? ಪ್ರಿನ್ಸ್ ಕೋರ್ ರೊಟ್ಟಿ ಅಂದ್ರೆ ಫೇಮಸ್. ಪ್ರಿನ್ಸ್ ಕೋರ್ ರೊಟ್ಟಿ ಅಂದ್ರೆ ತುಂಬಾ ಫೇಮಸ್ ಅಲ್ಲ. ಇಲ್ಲಿ ಮಂಗಳೂರಲ್ಲಿ ಸಿಗುವಂತ ಬಾಯ್ಲ್ ರೈಸ್ ಕೂಡ ಇಲ್ಲಿ ಸಿಗ್ತದೆ. ಮಂಗಳೂರಿನಲ್ಲಿ ಇವರು ತರಿಸೋದು ನವದುರ್ಗ ಇಂಡಸ್ಟ್ರೀಸ್ ಸಚ್ಚೇರಿಪೇಟೆ ಅಂತ. ಮಂಗಳೂರಿನ ಹೋಳಿಗೆ, ಮಂಗಳೂರಿನ ಕಾಯಿ ಹೋಳಿಗೆ ಸಹ ಉಂಟು, ಮತ್ತೆ ನಾರ್ಮಲ್ ಇನ್ನೊಂದು ಹೋಳಿಗೆ ಸಹ ಉಂಟು, ಕಡಲೆಬೇಳೆ ಹೋಳಿಗೆ, ಗರಿಯಾದ ಜಿಲೇಬಿ ಕೂಡ ಉಂಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ದುಬೈಯ ಕರಾಮ ಪ್ರದೇಶದಲ್ಲಿರುವಂತಹ ಮಂಗಳೂರಿಗರ ಬೇಕರಿ, ಮಂಗಳೂರಿಗರ ಸಿಹಿ ತಿಂಡಿ ತಿನಿಸುಗಳು ಸಿಗುವಂತಹ ಮತ್ತು ಇತರ ಮಂಗಳೂರಿನ ಇತರ ವಸ್ತುಗಳು ಸಿಗುವಂತಹ ಮಂಗಳೂರಿಗರ ಬೇಕರಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಈ ಬೇಕರಿ ಬಂದು ದುಬೈಯಲ್ಲಿರುವಂತಹ ಕರಾಮ ಎಂಬ ಪ್ರದೇಶದಲ್ಲಿದೆ. ದುಬೈಯಲ್ಲಿರುವಂತಹ ಎಲ್ಲ ಜನರಿಗೆ ತಿಳಿದಿರುವಂತಹ ಸ್ಥಳ ಆಗಿರ್ತದೆ ಕರಾಮ ಎನ್ನುವ ಪ್ರದೇಶ. ಈ ಕರಾಮ ಎನ್ನುವ ಪ್ರದೇಶದಲ್ಲಿ ಈ ಬೇಕರಿ ಇದೆ. ಬನ್ನಿ ನೋಡ್ಕೊಂಡ್ ಬರೋಣ. ಈ ಬೇಕರಿಯಲ್ಲಿ ಸಿಗುವಂತಹ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಬೇಕರಿಯಲ್ಲಿ ಸಿಗುವಂತಹ ಮಸಾಲಾ ಪದಾರ್ಥಗಳ ಬಗ್ಗೆ ಮತ್ತು ಇನ್ನಿತರ ವಸ್ತುಗಳ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಅಂತ ಪ್ರಿನ್ಸ್ ಬೇಕರಿಯಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಲಾರೆನ್ಸ್ ಅವರೇ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಮತ್ತೆ ಆರಾಮ್ ಮಾರ್ರೆ. ಹೇಗುಂಟು ವ್ಯಾಪಾರ? ಇಲ್ಲ ಲಾರೆನ್ಸ್ ಅವರೇ ವ್ಯಾಪಾರ ಸ್ವಲ್ಪ ಉಂಟು, ಅಡ್ಡಿಲ್ಲ, ನಡೀತಾ ಉಂಟು ನಮ್ದು. ಲಾರೆನ್ಸ್ ಅವರೇ, ಇಲ್ಲಿ ನಿಮಗೆ ಯಾವ ತರದ ಕಸ್ಟಮರ್ ಎಲ್ಲ ಬರ್ತಾರೆ? ನಮ್ದು ಊರಿನವರು ಜಾಸ್ತಿ ಬರ್ತಾರಲ್ಲ ಹೊರಗಿನವರೆಲ್ಲ ಜಾಸ್ತಿ ಬರ್ತಾರೆ? ನಮ್ಗೆ ಆಲ್ಮೋಸ್ಟ್ ಊರಿನವರು ಜಾಸ್ತಿ. ಒಂದು 60% 70% ಊರಿನವರು, 30% ಗೋದವರು. ಯಾವುದೆಲ್ಲ ಸ್ಪೆಷಲ್ ಐಟಮ್ ಇಲ್ಲಿ ಹೆಚ್ಚಾಗಿ ಸೇಲ್ ಆಗುವಂತ ಐಟಮ್ ಯಾವುದೆಲ್ಲ ಇಲ್ಲಿ? ನಮ್ದು ಚಕ್ಲಿ, ಮಿಕ್ಸರ್, ಬಾಕಿ ಮಸಾಲ ಐಟಮ್ ಎಲ್ಲ ಉಂಟಲ್ಲ ನಮ್ದು. ಹೌದಾ? ಮ್ಯಾಂಗ್ಳೂರ್ ಮಸಾಲ. ಮತ್ತೆ ಬೇರೆ ಇಡ್ಲಿ ಎಲ್ಲ ವೀಕೆಂಡ್ ಎಲ್ಲ ಒಳ್ಳೆ ಸೇಲ್ ಆಗ್ತದೆ. ಕ್ರಿಸ್ಮಸ್ ನ್ಯೂ ಇಯರ್ ಬಂದ್ರೆ, ಈಸ್ಟರ್ ಬಂದ್ರೆ ಎಲ್ಲ ಒಳ್ಳೆ ಇಡ್ಲಿ ಹೋಗ್ತದೆ. ಮತ್ತೆ ಕುಸ್ವಾರ ಎಲ್ಲ ಕ್ರಿಸ್ಮಸ್ಗೆಲ್ಲ ಕುಸ್ವಾರ ಎಲ್ಲ ಮಾಡಿದ್ವಿ ನಾವು. ನೋಡಿ ಅಲ್ಲುಂಟು, ಅದೇ ಅಲ್ಲಿ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಸೀಸನ್ಗೆಲ್ಲ ಆಗ್ತದೆ ನಮ್ದು. ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ, ಈಸ್ಟರ್ಗೆ ಮತ್ತು ದಿವಾಳಿಗೆಲ್ಲ ನಾವು ಸ್ವೀಟ್ ಇಡ್ತೀವಿ ಫುಲ್. ಸುಮಾರು ಒಂದು 20-30 ವೆರೈಟಿ ಸ್ವೀಟ್ ಇರ್ತದೆ. ಸೀಸನ್ ಟೈಮಲ್ಲಿ ಮಾಡ್ತೀವಿ ಎಲ್ಲ. ದಿವಾಳಿ ಸೀಸನ್, ಕ್ರಿಸ್ಮಸ್ ಸೀಸನ್, ನ್ಯೂ ಇಯರ್ ಸೀಸನಲ್ಲಿ ಎಲ್ಲ ನಡೀತದೆ ಸೀಸನ್ ಟೈಮಲ್ಲಿ. ಮತ್ತೆ ಉಂಟಲ್ಲ ನಮ್ಮದು, ನಾವು ಕೂರ್ಗಿಂದ ಕಾಫಿ ಎಲ್ಲ ತರಿಸ್ತೀವಿ. ಕೂರ್ಗಿ ಮಸಾಲ ಕಾಫಿ ಇಲ್ಲಿ ಫೇಮಸ್. ಹೌದು, ಕೂರ್ಗಿ ಮಸಾಲ ಉಂಟು. ಕೂರ್ಗ್ ಮಸಾಲ ಎಲ್ಲ ಉಂಟಲ್ಲ? ಹೌದು, ಹೋಮ್ ಮೇಡ್. ನೋಡಿ ಐಡಿಯಲ್ ಗೀ ರೋಸ್ಟ್ ಉಂಟು, ಅಬ್ಬಾಸ್ ಅವ್ರದ್ದು. ಇದು ಗೀ ರೋಸ್ಟ್ ಅಲ್ಲ, ಐಡಿಯಲ್ ಅವ್ರದ್ದು. ಮತ್ತೆ ಸುಮಾರು ವೆರೈಟಿ ಉಂಟು. ಇದೆಲ್ಲ ಜೀನಿ ಎಲ್ಲ ಉಂಟು. ಫ್ರೆಶ್ ಕೋಕೋನಟ್ ಎಲ್ಲ ಉಂಟು ನಮ್ಮ ಹತ್ರ ನೋಡಿ. ಹೌದಾ? ಮತ್ತೆ ನಂದಿನಿ, ನಮ್ದು ಊರಿನ ನಂದಿನಿ ಅಂತ ತುಪ್ಪ ಫ್ರೆಶ್ ತುಪ್ಪ, ಕೌ ತುಪ್ಪ. ಹೌದಾ? ನಂದಿನಿ ತುಪ್ಪ ಈಗ ಸೇಲ್ ಉಂಟು, ಒಳ್ಳೆ ಸೇಲ್ ಉಂಟು ಇಲ್ಲಿ? ಅಡ್ಡಿಲ್ಲ, ನೋ ಪ್ರಾಬ್ಲಮ್, ನಡೀತಾ ಉಂಟು. ಇಲ್ಲಿ ಪ್ರಿನ್ಸ್ ಬೇಕರಿಯಲ್ಲಿ ನಿಮಗೆ ಮಂಗಳೂರಿನ ಎಲ್ಲ ಉಪ್ಪಿನಕಾಯಿ ಇಲ್ಲಿ ಸಿಗ್ತದೆ. ಉಪ್ಪಿನಕಾಯಿ, ಮೀನಿನ ಉಪ್ಪಿನಕಾಯಿ ಮತ್ತು ಎಲ್ಲ ಉಪ್ಪಿನಕಾಯಿ ಉಂಟು. ಉಪ್ಪಿನಕಾಯಿ ಬಗ್ಗೆ ನಮ್ಮ ಇವರ ರಶ್ವಿನ್ ಅವ್ರು ಹೇಳ್ತಾರೆ. ಯಾವ್ದೆಲ್ಲ ಉಪ್ಪಿನಕಾಯಿ ಉಂಟು ರಶ್ವಿನ್ ಅವರೇ? ನಮ್ಮಲ್ಲಿ ಊರಿಂದು ಪ್ರೆಸ್ಟೋ ಅಂತ ಒಳ್ಳೆ ಮನೆಯಲ್ಲಿ ಮಾಡಿದ ತರಾನೇ ಇರ್ತದೆ. ಅದರಲ್ಲಿ ಫುಲ್ ಮ್ಯಾಂಗೋದ್ದು ಉಂಟು, ಮತ್ತೆ ಅಂಬಡೆಯದ್ದು ಉಂಟು, ಮಿಕ್ಸ್ ವೆಜಿಟೇಬಲ್ ಉಂಟು, ಕಟ್ ಮ್ಯಾಂಗೋ ಉಂಟು, ಮತ್ತೆ ಕರ್ವಂಡ ಉಂಟು. ಅದೀಗ ನಮ್ಮ ಹತ್ರ ಸ್ಟಾಕ್ ಇಲ್ಲ. ಕರ್ವಂಡ ಅಂದ್ರೆ ನಮ್ಮ ಊರಲ್ಲಿ ಕರ್ನೆಕಾಯಿ. ಅಂಚ ತುಲ್ಟು ಪೂರ ಉಂಡು. ಫುಲ್ ಮ್ಯಾಂಗೋ, ಕಟ್ ಮ್ಯಾಂಗೋ ಅಂಚ ಊರ್ದ ಇಲ್ಲಲ್ ಮಂತನ ಉಪ್ಪಾರ್ದೆಲ್ಲ ಕನೆ ಉಂಡು. ಇದು ಪ್ರೆಸ್ಟೋದ. ಮಿತ್ತದ ಮೇಲೆ ಇದು ನಮ್ದು ಫಿಶ್ ದ, ನಮ್ಮ ಮಲ್ಪೆದ ಎಲ್ಲ ಫಿಶ್ ಉಪ್ಪಿನಕಾಯಿ ವರ ನಾಲ್ಚೂನು ಪಾಂಡದು ಬಾರಿ ಶೋಕದ ಉಪ್ಪಾಡು. ಪ್ರೌನ್ಸ್ ಉಂಡು, ಮ್ಯಾಕ್ರೆಲ್ ಉಂಡು, ಸ್ಕ್ವಿಡ್ ಉಂಡು. ಓಕೆ, ಇಲ್ಲಿ ಪ್ರಿನ್ಸ್ ಬೇಕರಲ್ಲಿ ನಿಮಗೆ ಮಂಗಳೂರಿನಲ್ಲಿ ಸಿಗುವಂಥ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಸಿಗ್ತದೆ.
ಸ್ನ್ಯಾಕ್ಸ್ ಐಟಮ್ ಬಗ್ಗೆ ಇವರು ನಮ್ಮ ಲಾರೆನ್ಸ್ ಅವರು ಸ್ವಲ್ಪ ಹೇಳ್ತಾರೆ. ಸ್ನ್ಯಾಕ್ಸ್ ಐಟಮ್ ಯಾವ್ದೆಲ್ಲ ಉಂಟು ಇವರೇ? ಬನಾನಾ ಚಿಪ್ಸ್ ಉಂಟು, ಇದು ನಾರ್ಮಲ್ ವೆಜಿಟೇಬಲ್ ಅಲ್ಲಿ ಮಾಡೋದು. ಬನಾನಾ ಚಿಪ್ಸ್ ಅಲ್ಲ, ಇದು ಲಾಂಗ್ ಬನಾನಾ ಅಂತ ಹೇಳ್ತೀವಿ, ಸ್ಪೈಸಿ. ಇದು ಬ್ಲಾಕ್ ಪೆಪ್ಪರ್ ಅಲ್ಲಿ ಮಾಡೋದು, ಅದು ಕೊಕೊನಟ್ ಆಯಿಲ್ ಡೀಪ್ ಫ್ರೈ. ತಿನ್ ಬನಾನಾ ಇದು ಒರಿಜಿನಲ್ ಕೊಕೊನಟ್ ಆಯಿಲ್ ಅಲ್ಲಿ ಫ್ರೈ ಮಾಡೋದು ಒರಿಜಿನಲ್. ಇದು ಪೊಟೊಟೊ ಚಿಪ್ಸ್ ಸ್ಪೈಸಿ ಮತ್ತೆ ಸಾಲ್ಟೆಡ್ ಎಲ್ಲ ಉಂಟು, ರೆಡೆಡ್ ಉಂಟು. ಮತ್ತೆ ಇದು ಬೆಳಗಾಯಿ ಅಂದ್ರೆ ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಇದೆಂತ ಇವರೇ? ಇದು ಕ್ಯಾಶ್ಯೂ ನಟ್ ಮ್ಯಾಕ್ರೋನ್ ಅಂತೇಳಿ. ಓಕೆ, ಇದು ಕ್ಯಾಶ್ಯೂ ನಟ್ ಮ್ಯಾಂಗ್ಳೂರ್ ಸ್ಟೈಲ್. ಇದು ಸ್ಪೆಷಲ್ ಆಗಿ ಕರೇಲಾ ಚಿಪ್ಸ್. ಕರೇಲಾ ಚಿಪ್ಸ್ ಮಂಗಳೂರಲ್ಲಿ ಫೇಮಸ್. ಹೌದು, ಫೇಮಸ್. ಅಂದ್ರೆ ಇದು ಡಯಾಬಿಟಿಸ್ಗೆಲ್ಲ ಒಳ್ಳೇದು. ಹೌದಾ? ಹೌದು. ಮತ್ತೆ ಇದು ನಮ್ದು ಸ್ವೀಟ್ ಪೊಟ್ಯಾಟೋ ಕೆರಂಗದು ಸಾಂಟೆ ಅಂತೇಳಿ. ಮರಗೆಣಸಲ್ಲ, ಮರಗೆಣಸಿದ್ದು. ಓಕೆ, ಮರಗೆಣಸದಲ್ಲ, ಇದು ಗೆಣಸದು. ಇದು ಗೆಣಸಿದ? ಓಕೆ, ಮರಗೆಣಸದು. ಇದು ಅದು ಮರಗೆಣಸಿದ್ದು. ಓಕೆ. ಚಕ್ಲಿದು ವೆರೈಟಿ ಹೇಳಿ ಇವರೇ ಲಾರೆನ್ಸ್ ಅವರೇ. ಓನಿಯನ್ ಉಂಟು, ಸೋಯಾ ಉಂಟು, ಗಾರ್ಲಿಕ್ ಉಂಟು. ಅದು ಬಿಟ್ರೆ ಎಲ್ಲ ರೈಸ್ ಇದೆ, ಖಾಲಿ ಫ್ಲೇವರ್ ಮಾತ್ರ. ಪಾಲಕ್ ಉಂಟು, ಪ್ಲೇನ್ ಉಂಟು, ಮಸಾಲ. ಇಲ್ಲಿ ಟೊಮೊಟೊ ಫ್ಲೇವರ್ ಉಂಟು, ಟೊಮೊಟೊ ಫ್ಲೇವರ್. ಫಾಸ್ಟ್ ಮೂವಿಂಗ್. ಮತ್ತೆ ಬಟರ್ ಚಕ್ಲಿ ಉಂಟು, ಮತ್ತೆ ಕೋಡುಬಳೆ ಉಂಟು. ಚಕ್ಲಿ ಇಷ್ಟು ವೆರೈಟಿ ಉಂಟು. ನಿಮ್ಮಲ್ಲಿ ಈಗ ಗೇರು ಬೀಜ ಎಲ್ಲ ಸಿಗ್ತದಲ್ಲ ಇವರೇ? ಗೇರು ಬೀಜ ಯಾವ ತರದೆಲ್ಲ ಗೇರು ಬೀಜ ಉಂಟು ಇವ್ರ ನಿಮ್ಮ ಹತ್ರ? ನೋಡಿ, 4 ವೆರೈಟಿ ಉಂಟು. ಇದು ಚಿಲ್ಲಿ, ಸ್ವಲ್ಪ ಸ್ಪೈಸಿ. ಇದು ಮಸಾಲ ಅಂದ್ರೆ ನಾರ್ಮಲ್ ಮಸಾಲ. ಮಸಾಲ ಅಂದ್ರೆ ಸ್ಪೈಸಿ ಇರ್ತದ? ಅಷ್ಟು ಇರುದಿಲ್ಲ, ನಾರ್ಮಲ್ ಆಗಿರ್ತದೆ. ಓಕೆ. ಅದು ಗಾರ್ಲಿಕ್ ಫ್ಲೇವರ್, ಗಾರ್ಲಿಕ್. ಮತ್ತೆ ಇದು ಪ್ಲೇನ್ ಸಾಲ್ಟೆಡ್ ಕ್ಯಾಶ್ಯೂ ಅಂತ ಹೇಳಿ. ಓಕೆ, 4 ವೆರೈಟಿ ಕ್ಯಾಶ್ಯೂ ಉಂಟು ನಿಮ್ಮ ಹತ್ರ? ಹೌದು. ಆದ್ಮೇಲೆ ಇದು ಊರಿಂದೆ, ಬೆಂಗಳೂರದು. ಓಕೆ. ಮತ್ತೆ ಇದು ಪಾಪಡಿ ಅಂದ್ರೆ ಗೊತ್ತಾಯ್ತಲ್ಲ, ಪಾಪಡಿ. ಓಕೆ, ಅದು ಇದು ಕಡ್ಲೆಟ್ ಇದಲ್ಲ? ಕಡ್ಲೆಟ್ ಇದು. ಓಕೆ. ಇದು ಬೇಲ್ ಮಾಡ್ಲಿಕ್ಕೆ ಮಿಕ್ಸರ್ ರೆಡಿ ಇರ್ತದೆ, ನಿಮ್ಮ ಮನೇಲಿ ತಗೊಂಡೋಗಿ ಬೇಲ್ ಮಾಡಬಹುದು. ರೆಡಿಮೇಡ್ ಮಿಕ್ಸರ್. ರಶೀನ್ ಅವರೇ, ಇದೆಂತ? ರಾಗಿಯದ್ದು ಹುರಿ ಇಟ್ಟು ಅಂತ ಹೇಳ್ತೇವೆ. ಹುರಿದ ರಾಗಿದು ಪುಡಿ ಅಲ್ಲ? ಹುರಿದ ರಾಗಿದು. ಇದು ಜ್ಯೂಸ್ ಮಾಡಬಹುದು, ಮತ್ತೆ ಲಡ್ಡು ಮಾಡಬಹುದು. ಹಾಗೆ ನೀರಲ್ಲಿ ಹಾಕಿ, ಬಿಸಿ ನೀರಲ್ಲಿ ಹಾಕಿ ಕುಡಿಬಹುದು. ಇದು ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಇವ್ರದ್ದು ಅಂದ್ರೆ ಇದು ನನಗೆ ಒಳ್ಳೆ ಬಿಡಿಸಿದೆ, ಯಾಕಂದ್ರೆ ರಾಗಿ ದೋಸೆ ಮಾಡ್ಲಿಬಹುದಲ್ಲ? ಏನ್ ಕೆಲಸ ಇಲ್ಲ, 15 ನಿಮಿಷ ಅಲ್ಲಿ ಮಾಡ್ಬೇಕು. ಸ್ವಲ್ಪ ಹಿಟ್ಟು ತಕೊಂಡು ಅದಕ್ಕೆ ಸ್ವಲ್ಪ ಯೋಗರ್ಟ್ ಹಾಕಿ ಮಿಕ್ಸ್ ಮಾಡಿ 15 ನಿಮಿಷ ಇಟ್ರೆ ದೋಸೆ ರೆಡಿ. ಆರೋಗ್ಯಕ್ಕೆ ಒಳ್ಳೇದಲ್ವಾ? ಆರೋಗ್ಯಕ್ಕೆ ಒಳ್ಳೇದು. ಪ್ಯೂರ್ ಇದು ಇಂದಿರಾಸ ಅಂತ ಬ್ಯಾಂಗ್ಳೂರದ್ದು. ಫೇಮಸ್, ಇಲ್ಲಿ ಫೇಮಸ್, ತುಂಬಾ ಸೇಲ್ ಉಂಟು. ನಮಗೆ ಒಳ್ಳೆ ಕಸ್ಟಮರ್ ಇದ್ದಾರೆ ಇದು. ಓಕೆ, ಲಾರೆನ್ಸ್ ಅವರೇ, ಬಗ್ಗೆ ಸ್ವೀಟ್ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಸ್ವೀಟ್ ಎಲ್ಲ ಏನೆಲ್ಲ ಸ್ವೀಟ್ ಸಿಗ್ತದೆ ನಿಮ್ಮಲ್ಲೆಲ್ಲ? ಊರಿಂದು ಲಡ್ಡು. ಊರಿಂದು ಲಡ್ಡು ಅಲ್ಲ? ಊರಿನ ಸ್ಟೈಲ್ ಮಾಡೋದು. ಊರಿಂದ ಕುಕ್ಕಿದ್ದಾರೆ ನಮ್ದು. ಓಕೆ, ಅವರೇ ಮಾಡೋದು. ಓಕೆ. ಇದು ಬೂಂದಿ ಲಡ್ಡು ಅಂತ ಹೇಳಿ. ಇದು ಮೋತಿಚೂರು ಸಿಗ್ತದೆ ಊರಲ್ಲೆಲ್ಲ. ಇದು ಬೇಸನ್ ಕಡ್ಲೆಟ್ ಇದು ಲಡ್ಡು ಅಲ್ಲ? ಹೌದು, ಬೇಸನ್ ಲಡ್ಡು. ಇದು ಫೇಮಸ್ ರವಾ ಲಡ್ಡು. ಇದು ನಾವೊಂದು ಹೊಸದಿದ್ದ ಟ್ರೈ ಮಾಡಿದ್ವಿ, ಮಾಲ್ಟ್ ಬರ್ಫಿ ಅಂತ ಹೇಳಿ. ಮಾಲ್ಟ್ ಬರ್ಫಿ? ಮಾಲ್ಟ್. ಅದೆಂತ ಮಾಲ್ಟ್ ಬರ್ಫಿ? ಹಾರ್ಲೆಕ್ಸ್ ಹಾಕಿ ಅದೆಲ್ಲ ಮಾಡಿ ಮಾಲ್ಟ್ ಎಲ್ಲ ಹಾಕಿ ಮಾಡೋದು. ಮಾಲ್ಟ್ ಎಲ್ಲ ಹಾಕಿ. ಓಕೆ. ಇದು ನೋಡಿ, ಇದೆಲ್ಲ ಗರ್ಭಿಣಿಯರಿಗೆಲ್ಲ ಒಳ್ಳೇದು. ಮೆತ್ತಿ ಲಡ್ಡು ಅಂತ ಹೇಳಿ. ಮೇಥಿ ಲಡ್ಡು ಗರ್ಭಿಣಿಯವರಿಗೆಲ್ಲ ಒಳ್ಳೇದು. ಪ್ರೆಗ್ನೆನ್ಸಿ ಆದ್ಮೇಲೆ ಓಕೆ, ಡೆಲಿವರಿ ಆದ್ಮೇಲೆ ಓಕೆ, ತಿನ್ಬಹುದು, ಒಳ್ಳೇದು. ಇದು ಘೀ ಮೈಸೂರು ಪಾಕ್. ನಂದಿನಿಗೆ ಹಾಕಿ ಮಾಡೋದಲ್ಲ? ಓಕೆ. ಇದು ನಮ್ಮ ಸಾಟ್ ಊರಿಂದು. ಸಾಟ್ ಅಲ್ಲಿ ಫೇಮಸ್ ಅಲ್ಲ? ನಮ್ಮ ಊರಲ್ಲಿ ಸಾಟ್ ಫೇಮಸ್. ದುಬೈಯಲ್ಲಿ ಕೂಡ ಸಾಟ್ ಸಿಗ್ತದೆ ಅಂತ ಹೇಳ್ಬೋದು ನಮ್ಗೆ ಇಲ್ಲಿ. ಓಕೆ. ಮತ್ತೆ ನೋಡಿ, ಇದು ಕಾಜು ಬರ್ಫಿ. ಅದು ಕಾಜು ಕತ್ರಿ ಅಂತ ಹೇಳ್ತಾವ. ಇದು ನೋಡಿ, ನಮ್ದು ಊರಿಂದು ನಾರ್ಮಲ್ ಮೈಸೂರು ಪಾಕ್. ಊರಲ್ಲಿ ಸಿಗುವಂತ ಮೈಸೂರು ಪಾಕ್. ಓಕೆ. ಇದು ನಮ್ಮ ಮಿಲ್ಕ್ ಪೇಡ. ಇದೆಲ್ಲ ನೋಡಿ, ಹಲ್ವಾ ಉಂಟು ನೋಡಿ ಊರಿದ್ದು. ಬನಾನಾ ಹಲ್ವಾ, ಡ್ರೈ ಫ್ರೂಟ್, ಮತ್ತೆ ಪೈನಾಪಲ್, ವೀಟ್ ಎಲ್ಲ ಊರಿಂದ ಹಲ್ವಾ. ಅದು ಊರಿಂದು. ಅದೆಂತ ಅವರೇ ಮೇಲೆ, ಅದ್ರ ಮೇಲೆ ಹಲ್ವಾದ ಮೇಲೆ? ಅದೇ ಸೇಮ್ ಹೇಳಿದಲ್ಲ ನಾನು, ಬರ್ಫಿ. ಲಾರೆನ್ಸ್ ಅವರೇ, ಮಂಗಳೂರು ಬೇಕರಿ ಅಂದ್ಮೇಲೆ ಮಂಗಳೂರಿನದು ಯಾವ್ದೊಂದು ಐಟಮ್, ಸ್ಪೆಷಲ್ ಐಟಮ್ ಇಲ್ಲಿ ವೆರಿ ಪಾಪ್ಯುಲರ್ ಆಗಿರ್ತದೆ. ಅದರಲ್ಲಿ ಇದು
ಪೂರಿ ರೊಟ್ಟಿ ಸಹ ಸ್ಪೆಷಲ್ ಇಲ್ಲಿ ತುಂಬಾ ಸೇಲ್ ಆಗ್ತದಲ್ವಾ? ಕೋರ್ ರೊಟ್ಟಿ ನೋಡಿ, ಮಂಗಳೂರಲ್ಲಿ ನಮ್ದು ಓನ್ ಉಂಟು, ನಾವೇ ಮಾಡ್ತೀವಿ. ನೀವೇ ಮಾಡೋದು ಮಂಗಳೂರಲ್ಲಿ? ಮಂಗಳೂರಲ್ಲಿ ಗಂಜಿ ಮಠದಲ್ಲಿ ನೋಡಿ ಕೋರ್ ರೊಟ್ಟಿ ನಮ್ದು ಫೇಮಸ್ ದುಬೈಲಿ. ಹೌದಾ? ದುಬೈಲಿ ಹೋದ್ರೆ ಪ್ರಿನ್ಸ್ ಕೋರ್ ರೊಟ್ಟಿ ಅಂದ್ರೆ ಫೇಮಸ್. ಪ್ರಿನ್ಸ್ ಕೋರ್ ರೊಟ್ಟಿ ಅಂದ್ರೆ ತುಂಬಾ ಫೇಮಸ್ ಅಲ್ಲ? ಮಂಗಳೂರಿಗೆ ಅಂತ ಹೇಳಿದ ಮೇಲೆ ಕೋರ್ ರೊಟ್ಟಿ ಫೇಮಸ್ ಆಗಿರ್ಲೇಬೇಕಲ್ವಾ? ಪ್ರಿನ್ಸ್ ಲೇಬಲ್ ಎಲ್ಲ ಉಂಟು ಎಲ್ಲ. ಓಕೆ, ಮಂಗಳೂರಲ್ಲಿ ನಿಮ್ದೇ ಪ್ರೊಡಕ್ಷನ್ ಆಗ್ತದೆ ಮತ್ತೆ ಅಲ್ಲಿಂದ ಇಲ್ಲಿ ನೀವು ಶಿಪ್ ಅಲ್ಲಿ ತರಿಸ್ತೀರಿ ಅಲ್ವಾ? ಓಕೆ ಓಕೆ ಓಕೆ. ಮತ್ತೆ ಅದು ನೋಡ್ಬಿಟ್ರೆ ನಂದಿನಿಗೆ ಹೇಳಿದ್ರು ನಿಮಗೆ, ಮಂಗಳೂರಲ್ಲಿ ಟ್ರೆಂಡ್ ಅಲ್ಲಿ ಇರುವಂತಹ, ಮಂಗಳೂರಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಟ್ರೆಂಡ್ ಅಲ್ಲಿ ಇರುವಂತಹ ಜೀನಿ ಪೌಡರ್ ಕೂಡ ಇಲ್ಲಿ ಸಿಗ್ತದೆ. ಜೀನಿ ಪೌಡರ್ ನೀವು ಮಂಗಳೂರಿಂದ ತರಿಸುದಲ್ವಾ ಇವರೇ? ಹೌದೌದು, ನಾವು ಅಲ್ಲಿಂದ ಬರೋದು ನಮಗೆ ಮಂಗಳೂರಿಂದ ತರಿಸುದ ನೀವು ಬೆಂಗಳೂರಿಂದ ತರಿಸುದ? ಜೀನಿ ನಮಗೆ ಮಂಗಳೂರಿಗೆ ಬಂದು ಮಂಗಳೂರಿಂದ ಮತ್ತೆ ಮಂಗಳೂರಿಂದ ಕಳಿಸೋದು. ಓಕೆ ಓಕೆ. ಬೆಂಗಳೂರು ಐಟಮ್ ಎಲ್ಲ. ಬೇರೆ ನ್ಯೂಟ್ರಿಷನ್ ಮಿಕ್ಸ್ ಅಂತ ಉಂಟು ಇವ್ರ ಮಾತ್ರ? ಮನ್ನಾ ಉಂಟು, ಮನ್ನಾ. ಓಕೆ ಓಕೆ. ಮನ್ನಾ ಉಂಟು, ಮತ್ತೆ ಇವ್ರದ್ದು ಉಂಟು ರಾಗಿ ಪಫ್ ರಾಗಿ, ಅಂದ್ರೆ ಇದು ಪಫ್ ತರ ಮಾಡಿ ಪೌಡರ್ ಮಾಡ್ತಾರೆ, ರೋಸ್ಟ್ ಮಾಡಿ. ಓಕೆ ಓಕೆ. ಅದು ಹಾಲೆಲ್ಲ ಬಿಸಿ ಹಾಲು ಬಿಸಿ ನೀರೆಲ್ಲ ಕುಡಿಬಹುದು. ಓಕೆ ಓಕೆ ಓಕೆ. ಸಮ್ಮರ್ ಟೈಮಲ್ಲೆಲ್ಲ ಒಳ್ಳೇದು. ಜೀನಿ ಇಲ್ಲಿ ಒಳ್ಳೆ ಸೇಲ್ ಉಂಟು ನಿಮ್ದೆಲ್ಲ? ಹೌದು, ಜೀನಿ ತುಂಬಾ ಉಂಟು ನಿಮ್ಮ ಹತ್ರ? ಜೀನಿ ಫಾಸ್ಟ್ ಮೂವಿಂಗ್. ಓಕೆ. ಊರಲ್ಲಿ ಬೇಕರಿಯಲ್ಲಿ ಸಿಗುವಂತಹ ಹೋಳಿಗೆ ಕೂಡ ಇಲ್ಲಿ ಸಿಗ್ತದೆ. ಹೌದು. ದುಬೈಯಲ್ಲಿ ಮಂಗಳೂರಿನ ಹೋಳಿಗೆ, ಮಂಗಳೂರಿನ ಕಾಯಿ ಹೋಳಿಗೆ ಸಹ ಉಂಟು, ಮತ್ತೆ ನಾರ್ಮಲ್ ಇನ್ನೊಂದು ಹೋಳಿಗೆ ಸಹ ಉಂಟು, ಕಡಲೆಬೇಳೆ ಹೋಳಿಗೆ ಸಹ ಉಂಟು. ಇದು ನೀವು ಹೋಳಿಗೆ ನೀವು ಇಲ್ಲೇ ಮಾಡೋದಾ? ಹೌದು, ನಾವು ಮಾಡೋದು ಇಲ್ಲೇ ಮಾಡೋದು. ಓಕೆ. ರೆಡಿ ಮಾಡ್ತೀವಿ ನಾವು ಅಲ್ಲ? ಡೈಲಿ ಪ್ರೊಡಕ್ಷನ್ ಹೋಳಿಗೆ ಇಲ್ಲಿ ಮಾಡಿ ತುಂಬಾ ಸೇಲ್ ಉಂಟು ಹೋಳಿಗೆ ಕೂಡ ಅಲ್ವಾ? ಡೈಲಿ ಪ್ರೊಡಕ್ಷನ್. ಅದು ಬಿಟ್ಟರೆ ಮಾಲ್ಪುರಿ ಉಂಟು. ಮಾಲ್ಪುರಿ ಸಹ ಉಂಟು ಮಂಗಳೂರಲ್ಲಿ. ಊರಲ್ಲಿ ಸಿಗುವಂತ ಮಾಲ್ಪುರಿ ಕೂಡ ಇಲ್ಲಿ ಸಿಗ್ತದೆ ನಮಗೆ. ದುಬೈಯಲ್ಲಿ ಮಾಲ್ಪುರಿ ಕೂಡ ಸೇಮ್ ಟೇಸ್ಟ್, ಅಲ್ಲಿದೆ ಟೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಮಾಲ್ಪುರಿ ಕೂಡ ನೀವೇ ಮಾಡೋದಲ್ಲ ಇಲ್ಲಿ? ಡೈಲಿ ಪ್ರೊಡಕ್ಷನ್. ಓಕೆ ಓಕೆ. ಜಿಲೇಬಿ ಉಂಟು ನೋಡಿ, ಗರಿಗರಿಯಾದ ಜಿಲೇಬಿ ಕೂಡ ಉಂಟು ಇವರ ಹತ್ರ. ಜಿಲೇಬಿ ಕೂಡ ಇಲ್ಲೇ ಮಾಡ್ತೀರಲ್ಲ? ಎಲ್ಲ ಸ್ವೀಟ್ ಐಟಮ್ ಕೂಡ ಇಲ್ಲೇ ಮಾಡ್ತಾರೆ ಇವರು. ಮಂಗಳೂರು ಸ್ಟೈಲ್ ಅಲ್ಲಿ ಮಾಡ್ತಾರೆ ಮಾತ್ರ. ಮಂಗಳೂರಿದ ಶೆಫ್ ಇಟ್ಕೊಂಡು ಮಂಗಳೂರು ಸ್ಟೈಲ್ ಅಲ್ಲಿ ಮಾಡ್ತಾರೆ. ಹೌದು, ಮಂಗಳೂರು ಶೆಫ್ ಮಾಡೋದು. ಆ ಊರಲ್ಲಿ ಸಿಗುವಂತ ಬೆಣ್ಣೆ ಬಟರ್ ಕೂಡ ಇಲ್ಲಿ ಸಿಗ್ತದೆ. ಸಿಟಿ ಬೇಕರಿ, ಸಿಟಿ ಬೇಕರಿ ತರಿಸ್ತಾರೆ ಇವರು ಬೆಣ್ಣೆ ಬಟರ್ ನೋಡಿ. ಸಿಟಿ ಬೇಕರಿ. ಓಕೆ ಓಕೆ ಓಕೆ. ಊರಲ್ಲಿ ಸಿಗುವ ಕಾರಿ ಕೂಡ ಇಲ್ಲಿ ಸಿಗ್ತದೆ. ನಾವೇ ಮಾಡೋದು ಇಲ್ಲಿ. ಇದು ಕಾರಿ ಕೂಡ ಇವರೇ ಮಾಡ್ತಾರಂತ ಇಲ್ಲಿ. ಇಲ್ಲಿ ನಿಮಗೆ ಫ್ರೆಶ್ ಮಂಗಳೂರು ಜಾಗರಿ ಬೆಲ್ಲ ಸಿಗ್ತದೆ. ಮಂಗಳೂರಿದ್ದೆ, ಮಂಗಳೂರಿಂದಲೇ ಇವರು ತರಿಸೋದು ಈ ಬೆಲ್ಲ. ಇಲ್ಲಿ ಬರ್ದು ಕೂಡ ಉಂಟು ಮಂಗಳೂರು ಬೇಕರಿ. ಮಂಗಳೂರು ಬೆಲ್ಲದ ಬಗ್ಗೆ ಇವರು ಹೇಳ್ತಾರೆ. ಇದು ಮಂಗಳೂರಿಂದ ಪ್ಯೂರ್ ಬೆಲ್ಲ ನಮ್ಗೆ ಮಂಗಳೂರಿಂದಾನೇ ಬರೋದು. ನಾವೆಲ್ಲ ಮಂಗಳೂರಿಂದಾನೇ ತರಿಸುದು. ಬೆಲ್ಲದಲ್ಲಿ ವೆರೈಟಿ ಉಂಟು. ಜಾಗರಿ ಪೌಡರ್ ಉಂಟು, ಮತ್ತೆ ಪಾಗು ಜಾಗರಿ ಅಂತ ಉಂಟು. ಉಂಡೆ ಬೆಲ್ಲ. ಉಂಡೆ ಬೆಲ್ಲ. ಮತ್ತೆ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಉಂಟು. ಕ್ಯೂಬ್ಸ್ ಬೆಲ್ಲ. ಕ್ಯೂಬ್ಸ್ ಬೆಲ್ಲ. ಕಪ್ಪು ಬೆಲ್ಲ. ಅದು ಕಪ್ಪು ಬೆಲ್ಲ ಇದು ಒಳ್ಳೇದು, ಸುಹಾನ ಅಂತ. ಮತ್ತೆ ಊರಿಂದು ಓಲೆ ಬೆಲ್ಲ ಸಿಗ್ತದೆ. ಓಲೆ ಬೆಲ್ಲ ಇಸ್ ಫೇಮಸ್. ಮಂಗಳೂರಲ್ಲಿ ಶೇಂದಿಯಲ್ಲಿ ಮಾಡಿದಂತ ಒರಿಜಿನಲ್ ಓಲೆ ಬೆಲ್ಲ ಇಲ್ಲಿ ಸಿಗ್ತದಲ್ವಾ? ಊರಿಂದ ತರಿಸುದು ನಾವು. ಓಕೆ. ಮತ್ತೆ ಬೇರೆ ಯಾವ್ದು ಬೆಲ್ಲ ಉಂಟು ಇವರೇ? ಬೆಲ್ಲ ಅಷ್ಟೇ ಅಲ್ಲ, ಬೇರೆ ಮತ್ತೆ ಒಂದು ಗೋವಾದವರಿಗೆ ಬೇಕಾಗಿ ಗೋವಾ ಜಾಗರಿ ಅಂತ ಉಂಟು. ಓಕೆ ಓಕೆ. ಗೋವಾ ಜಾಗರಿ ಅಂತ ಗೋವಾದ ಬೆಲ್ಲ ಅಲ್ಲ? ಗೋವಾದ ಬೆಲ್ಲ. ಓಕೆ ಓಕೆ. ಎಲ್ಲಿಯೂ ಸಿಗುದಿಲ್ಲ ಇಲ್ಲಿ ದುಬೈಯಲ್ಲಿ ಮಾತ್ರ ಸಿಗ್ತದೆ ಗೋವಾದ ಬೆಲ್ಲ ಅಲ್ಲ? ಓಕೆ. ಡ್ರೈ ಕೋಕೋನಟ್ ಉಂಟು ಊರಿಂದು. ಡ್ರೈ ಕೋಕೋನಟ್. ಮಂಗಳೂರಲ್ಲಿ ಸಿಗುವಂತಹ ಬಫಾತ್ ಪೌಡರ್ ಕೂಡ ಇಲ್ಲಿ ದುಬೈಯಲ್ಲಿ ಸಿಗ್ತದೆ. ಬಫಾತ್ ಪೌಡ್ರು ಅಂದರೆ ಮಂಗಳೂರಲ್ಲಿ ಯಾವುದೇ ಪೋರ್ಕಿಗೆಲ್ಲ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಇವರು ಲಾರೆನ್ಸ್ ಹೇಳ್ತಾರೆ. ಲಾರೆನ್ಸ್ ಹೇಳಿ ಇವರು. ಇದು ಸವಿತಾ ಬಫಾತ್ ಅಂತ ಹೇಳಿ ಕೊಂಕಣ್ಸ್. ಓಕೆ. ಫೇಮಸ್ ಇದು ಮಂಗಳೂರಲ್ಲಿ. ಇದು ಆಕ್ಚುಲಿ ಸ್ಪೆಷಲ್ ಆಗಿ ಪೋರ್ಕಿಗೆ ಮಾಡೋದು. ಪರ್ಬು ಕೂಡ ಜಾಸ್ತಿ ಮಾಡ್ತಾರೆ. ನಿಮ್ಮ ಭಾಷೆಯಲ್ಲಿ ಹೇಳಿ ಅದು. ಪರ್ಬು ಮಸ್ತ್ ಕತ್ತದು ಸವಿತಾ ಯೂಸ್ ಕತ್ತದು ಬಫಾತ್. ಓಕೆ. ದುಕ್ರಾ ಮಾಸ್ ಕರು ಸ್ಪೆಷಲಿ ದುಕ್ರಾ ಮಾಸ್ ವೆರಿ ಫೇಮಸ್ ಅಲ್ಲ ಮಂಗಳೂರಲ್ಲಿ. ಮಾರ್ಕೆಟಲ್ಲಿ ಸಿಗುವಂತ ಸಂಡಿಗೆ ಕೂಡ ಇಲ್ಲಿ ಸಿಗ್ತದೆ. ಸಂಡಿಗೆ ಬಗ್ಗೆ ಕೂಡ ಇವರು ಹೇಳ್ತಾರೆ. ವೆರೈಟಿ ಉಂಟು. ಅಂದ್ರೆ ಗಾರ್ಲಿಕ್ ಉಂಟು, ಓನಿಯನ್ ಉಂಟು, ಅದ್ರ ಪ್ಲೇನ್ ಅಂದ್ರೆ ಸಾಗು ಉಂಟು. ಸಾಗು ಮಾಡೋದು ರೈಸ್ ಅಲ್ಲಿ ಫ್ಲೇವರ್ ಅಲ್ಲಿ 4-5 ಫ್ಲೇವರ್ನ ಸಂಡಿಗೆ ಕೂಡ ಉಂಟು ಇಲ್ಲಿ ನಿಮ್ಮ ಹತ್ರ ಅಲ್ಲ? ಓಕೆ. ಮತ್ತೆ ಹಪ್ಪಳದ ಬಗ್ಗೆ ಹೇಳಿ ಇವರೇ. ಹಪ್ಪಳ ಸಹ ಉಂಟಲ್ಲ? ಹಪ್ಪಳ ನೋಡಿ, ಇದು ನಾರ್ಮಲ್. ಊರಿದು ಹಪ್ಪಳ ಅಲ್ಲ? ಇದು ನಾರ್ಮಲ್. ಅಂದ್ರೆ ಇದು ನಾರ್ಮಲ್. ಇದು ಚಿಲ್ಲಿ ಸ್ವಲ್ಪ ಖಾರ. ಓಕೆ. ಮತ್ತೆ ಇದು ಹಲಸಿನ ಹಪ್ಪಳ. ಹಲಸಿನ ಹಪ್ಪಳ ಮಂಗಳೂರಲ್ಲಿ ತುಂಬಾ ಫೇಮಸ್ ಅಲ್ವಾ? ಹೌದು. ಅದು ಕೂಡ ನಿಮ್ಮ ಹತ್ರ ಸಿಗ್ತಾ ಉಂಟು. ಇದು ಮಡ್ರಾಸ್ ಪಕೋಡ ಅಂತ ಹೇಳಿ. ಇದು ನಾರ್ಮಲ್ ಪಕೋಡ. ಓಕೆ ಓಕೆ.
ಊರಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ಮೆಣಸು ಕೂಡ ನಿಮ್ಮಲ್ಲಿ ಸಿಗ್ತದಲ್ವಾ? ಹೌದೌದು. ಮೆಣಸಲ್ಲಿ ಎರಡು ಟೈಪ್ ಉಂಟಾ? 3 ಟೈಪ್ ಉಂಟಲ್ಲ? ಇದು ಕಾಶ್ಮೀರಿ ಮೆಣಸು. ಇದು ಆಕ್ಚುಲಿ ಕಲ್ಲರಿಗೆಲ್ಲ ಯೂಸ್ ಮಾಡ್ತಾರೆ, ಕಲ್ಲರಿಗೆಲ್ಲ. ಓಕೆ. ಇದು ಊರಿನ ಮೆಣಸು ಅಂದ್ರೆ ಬ್ಯಾಡಗಿ ಮೆಣಸು ಅಂತ ಹೇಳ್ತಾರಲ್ಲ, ಬ್ಯಾಡಗಿ ಮೆಣಸು ಊರಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದು ಕೂಡ ನಿಮ್ಮ ಹತ್ರ ಉಂಟಾ? ಮೀನು ಸಾರಿಗೆಲ್ಲ ಹಾಕ್ತೀವಿ. ಓಕೆ. ಇದು ಮೆಣಸು, ಊರಿನ ಮೆಣಸು ಊರಲ್ಲಿ ಸಿಗ್ತದೆ. ಮತ್ತೆ ಊರಲ್ಲಿ ಸಿಗುವ ಇನ್ನೊಂದು ಕುಳ್ಳು ಮೆಣಸು ಇಲ್ವಾ? ರೌಂಡ್ ಕಲರ್ ಇಲ್ಲ, ಈ ಸ್ಟಾಕ್ ಇಲ್ಲ. ಓಕೆ ಓಕೆ, ಅದು ಸಹ ಉಂಟು ನಿಮ್ಮ ಹತ್ರ? ಉಂಟು. ಕರಿ ಪೌಡರ್, ಚಿಕನ್ ಕರಿ ಮಸಾಲ, ಚಿಕನ್ ಮಸಾಲ ಎಲ್ಲ ಪೌಡರ್ ನಿಮ್ಮ ಹತ್ರ ಉಂಟಲ್ಲ? ಲವೀನಾ ಬ್ರ್ಯಾಂಡ್ ಇದೆ. ಲವೀನಾ ಮಲ್ಪೆ ಅವ್ರದ್ದು ಒಳ್ಳೆ ಬರ್ತದೆ. ಮತ್ತೆ ಇವ್ರದ್ದು ಸುಮಾರು ವೆರೈಟಿ ಈಗಿಲ್ಲ, ಸ್ಟಾಕ್ ಇಲ್ಲ, ಎಲ್ಲ ಬರ್ತದೆ ನಮ್ಮ ಹತ್ರ. ಫಿಶ್ ಫ್ರೈ, ಫಿಶ್ ಕರಿ, ಫಿಶ್ ಪುಳಿ ಮುಂಚಿ, ಪ್ರಾನ್ ಕರಿ ಎಲ್ಲ ಬರ್ತದೆ. ಚಿಕನ್ ಸುಕ್ಕ ಇವತ್ತು. ಮತ್ತೆ ಇದು SRR ಮಂಗಳೂರು ಫೇಮಸ್. SRR ಮಂಗಳೂರಲ್ಲಿ ತುಂಬಾ ಫೇಮಸ್ ಅಲ್ಲ? ಫೇಮಸ್. ಇದರಲ್ಲಿ ಎಲ್ಲ ಮಸಾಲ ಉಂಟು. ಎಲ್ಲಾ ಮಸಾಲ ಉಂಟು SRR ಅವ್ರದ್ದು. ಎಲ್ಲಾ ಮಸಾಲ ನಿಮ್ಮ ಹತ್ರ ಉಂಟು? ಫ್ರೈ, ಮಟನ್ ಎಲ್ಲ, ಬಟರ್ ಚಿಕನ್. ಇದ್ರ ನೋಡಿ ಸ್ಪೆಷಲ್ ಒಂದು ಪೆಪ್ಪರ್ ಲೆಮನ್ ಚಿಕನ್ ಮಸಾಲ ಅಂತ ಹೇಳಿ. ಓಕೆ ಓಕೆ, ಪೆಪ್ಪರ್ ಲೆಮನ್ ಚಿಕನ್ ಮಸಾಲ. ಚಿಕನ್ ಮಟನ್ ಗ್ರೀನ್ ಕುರ್ಮಾ ಅಂತ ಒಂದು ಮಸಾಲ ಉಂಟು, ಫೇಮಸ್ ಅವ್ರದ್ದು. ಚಿಕನ್ ಪುಳಿ ಮುಂಚಿ, ಕಬಾಬ್ 65 ಕಬಾಬ್, ಚಿಕನ್ 65 ಮಸಾಲ. ಮತ್ತೆ ಇದು ಉಂಟು, ಚಿಕನ್ ಮಂಚೂರಿಯನ್ ಉಂಟು, ಚಿಕನ್ ತಂದೂರಿ ಉಂಟು, ಲಾಲಿಪಾಪ್ ಉಂಟು, ಸುಮಾರು ವೆರೈಟಿ ಉಂಟು ಅವ್ರು. ಎಲ್ಲಾ ವೆರೈಟಿಯ ಮಸಾಲ SRR ಬ್ರ್ಯಾಂಡ್ ಇದು ನಿಮ್ಮ ಹತ್ರ ಸಿಗ್ತಾ ಉಂಟು ಅಲ್ವಾ? ರಾಘವೇಂದ್ರ ಮಾಲ್ಟ್ ಕೂಡ ಇಲ್ಲಿ ಸಿಗ್ತಾ ಉಂಟು? ಹೌದೌದು, ಊರಿಂದು ರಾಘವೇಂದ್ರ ಮಾಲ್ಟು. ದುಬೈಯಲ್ಲಿ ಏನಾದ್ರು ಒಂದು ಚರ್ಮುರಿ ಮಾಡ್ಲಿಕ್ಕೆ ಮನಸ್ಸಾಯ್ತು ಅಂದ್ರೆ ಇಲ್ಲಿ ಮಂಡಕ್ಕಿ ಕೂಡ ಸಿಗ್ತದೆ ನಿಮಗೆ. ಎಂತ ಹೇಳುದು, ಮಂಡಕ್ಕಿ ಅಲ್ವಾ? ಮಂಡಕ್ಕಿ ಕುರ್ಮುರ. ಮತ್ತೆ ಅವಲಕ್ಕಿ ಕೂಡ ಸಿಗ್ತದೆ ಇಲ್ಲಿ. ಅವಲಕ್ಕಿ ನೋಡಿ, ಅವಲಕ್ಕಿ 2-3 ವೆರೈಟಿ ಉಂಟು ಅವಲಕ್ಕಿ. ಇದು ಸ್ವಲ್ಪ ದಪ್ಪ ಅವಲಕ್ಕಿ ಅಂತ ಹೇಳ್ತೀವಲ್ಲ, ಅದು ತಿನ್ನು. ಈಗ ನಮ್ಮ ಹತ್ರ ಇಲ್ಲ, ಪತ್ಲ ಅವಲಕ್ಕಿ ಅಂತ ಹೇಳಿ ಅದು ಸಹ ಉಂಟು. ಇದೊಂದು ಬ್ರೌನ್ ಕಲರ್, ಬ್ರೌನ್ ಅವಲಕ್ಕಿ, ಕೊಚ್ಚಗಕ್ಕಿ ಅಂತ ಹೇಳ್ತೀವಿ. 3 ಟೈಪ್ ಅವಲಕ್ಕಿ ಉಂಟು. ಮತ್ತೆ ಮಂಡಕ್ಕಿ ಕೂಡ ಉಂಟು ನಿಮ್ಮ ಹತ್ರ ಅಲ್ಲ? ಹೌದು. ಮಂಗಳೂರಲ್ಲಿ ಸಿಗುವಂತಹ ಬಾಯ್ಲ್ ರೈಸ್ ಕೂಡ ಇಲ್ಲಿ ಸಿಗ್ತದೆ. ಮಂಗಳೂರಿನಲ್ಲಿ ಇವರು ತರಿಸೋದು ನವದುರ್ಗ ಇಂಡಸ್ಟ್ರೀಸ್ ಸಚ್ಚೇರಿಪೇಟೆ ಅಂತ, ಕಾರ್ಕಳದಂತ. ಬೋಳಾರ್ ವೆಂಕಟೇಶ್ ಕಾಮತ್ ಅವ್ರದ್ದು. ಓಕೆ ಓಕೆ, ಸಚ್ಚೇರಿಪೇಟೆ ರೈಸ್ ಕೂಡ, ಬಾಯ್ಲ್ ರೈಸ್ ಕೂಡ ಇಲ್ಲಿ ಸಿಗ್ತದೆ. ಇದು ಒಳ್ಳೆ ಫಾಸ್ಟ್ ಮೂವಿಂಗ್, ನಮಗೆ ಎಲ್ಲ ಒಳ್ಳೆ ಫಾಸ್ಟ್ ಮೂವಿಂಗ್ ಈ ರೈಸ್, ಫುಲ್ ಡಿಮ್ಯಾಂಡ್ ಉಂಟು. ಓಕೆ. ಮತ್ತೆ ಬೇರೆ ರೈಸ್ ಇಲ್ಲ? ಬಾಯ್ಲ್ ರೈಸ್ ಅಲ್ಲಿ ಒಂದೇ ಇರೋದು ಟ್ರಿಬಲ್ ಫ್ರೈ ಅಂತ ಹೇಳಿ ಊರಿಂದೆ, ಅದು ಕೂಡ ಊರಿಂದೆ ಅಲ್ಲ? ಇನ್ನೊಂದು ಬ್ರ್ಯಾಂಡ್ ಉಂಟು. ಇದು 1 ಕಿಲೋ ಬ್ಯಾಗ್, ನಮ್ಮ ಹತ್ರ 10 ಕಿಲೋದು ಉಂಟು. 10 ಕಿಲೋದು ಬ್ಯಾಗ್ ಕೂಡ ಉಂಟು ಇದಲ್ಲ? ಹೌದೌದು. ನಿಮಗೆ ದೊಡ್ಡ ಮಟ್ಟದಲ್ಲಿ ತಗೊಳ್ಳೋದಾದ್ರೆ 10 kgದು ಕೂಡ ಉಂಟು, 5 kgದು ಕೂಡ ಉಂಟಲ್ಲ? 5 kg ಉಂಟು. ಓಕೆ. ಮತ್ತೆ ಇದು ವೈಟ್ ರೈಸ್, ಇದು ಇಡ್ಲಿ ರೈಸ್ ಅಂತ. ಇಡ್ಲಿ ರೈಸ್, ಇದು ಇಡ್ಲಿ ಮಾಡ್ಲಿಕ್ಕೆ, ಖಾಲಿ ಇಡ್ಲಿ ಮಾಡುವಂತ ಇಡ್ಲಿ ರೈಸ್. ದೋಸೆ ದೋಸೆಗಳಲ್ಲೆಲ್ಲ ಅಂಗಡಿಯಲ್ಲಿ ಸಿಗ್ತದಲ್ಲ, ಅದೇ ರೈಸ್. ಮಂಗಳೂರಿನ ದೋಸೆ. ಓಕೆ. ಮಂಗಳೂರಲ್ಲಿ ಬೇಕರಿಯಲ್ಲಿ ಸಿಗುವಂಥ ಪ್ಲಮ್ ಕೇಕ್ ಮಂಗಳೂರಿನವರಿಗೆ ಫೇಮಸ್. ಪ್ಲಮ್ ಕೇಕ್ ಅಂದರೆ ಮಂಗಳೂರಿಗೆ ಫೇಮಸ್. ಇದು ಈ ಪ್ರಿನ್ಸ್ ಬೇಕರಿಯಲ್ಲಿ ಸಿಗ್ತದೆ. ನಿಮಗೆ ಬೇಕಾದರೆ ಇಲ್ಲಿ ಕೂಡ ತಗೊಂಡು ಹೋಗ್ಬೋದು ಪ್ರಿನ್ಸ್ ಬೇಕರಿಯಲ್ಲಿ. ಇದ್ರ ಬಗ್ಗೆ ಇವರು ಹೇಳ್ತಾರೆ. ಹೇಳಿದ್ದಾರೆ ಪ್ಲಮ್ ಕೇಕ್ ನೀವು ಇಲ್ಲಿ ಮಾಡೋದಾ? ಇದು ನಾವು ಮಾಡೋದು ನಾವೀಗ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಸ್ವಲ್ಪ ನ್ಯೂ ಇಯರ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ. ಹೌದು, ನಾರ್ಮಲ್ ಸಿಗ್ತದೆ ನಮ್ಮ ಹತ್ರ. ಪ್ಲಮ್ ಕೇಕ್ ಯಾವ ರೆಗ್ಯುಲರ್ ಇರ್ತದೆ ನಿಮ್ಮ ಹತ್ರ? ಯಾವಾಗಲೂ ಇರ್ತದೆ? ಓಕೆ. ಪ್ಲಮ್ ಕೇಕ್ ಅಂದರೆ ನಾನು ಫೇಮಸ್ ಈಗ. ಓಕೆ. ದುಬೈಲೆಲ್ಲೋ ಕೇಳಿದ್ರೆ ಪ್ರಿನ್ಸ್ ಪ್ಲಮ್ ಕೇಕ್ ಅಂದರೆ ಫೇಮಸ್ ಉಂಟು. ಓಕೆ. ಎಳ್ಳುಂಡೆ ಅಂದ್ರೆ ಇದು ವೈಟ್ ಎಳ್ಳು, ಇದು ಬ್ಲ್ಯಾಕ್ ಎಳ್ಳು. ಇದು ಒಳ್ಳೆ 2 ಟೈಪ್ ಎಳ್ಳುಂಡೆ. ಇದರಲ್ಲಿ ಜಾಗರಿ ಯೂಸ್ ಮಾಡ್ತೀವಿ. ಯಾರು ಬೇಕಾ ಶುಗರ್ ಇದೆಲ್ಲ ಕಾಮನ್ ಐಟಮ್ಸ್. ಮತ್ತೆ ದುಬೈಯಲ್ಲಿ ಸಿಗ್ತದೆ ಅಂತ ಹೇಳುವಾಗ ಸ್ವಲ್ಪ ನಾವು ಇದನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳಬೇಕಾಗ್ತದೆ. ಡಯಾಬಿಟಿಸ್ ಅವರಿಗೆ ಒಳ್ಳೆಯದು. ಡಯಾಬಿಟಿಸ್ ಅವರಿಗೆ ಸ್ವೀಟ್ ತಿನ್ಬೇಕಂದ್ರೆ ಇದು ತಿನ್ಬಹುದು. ಜಾಗರಿಲಿ ಮಾಡೋದು ಅಂದ್ರೆ ಬೆಲ್ಲದಲ್ಲಿ ಮಾಡೋದು. ಓಕೆ. ಮಂಗಳೂರಲ್ಲಿ ಸಿಗುವಂಥ ಪುನಾರ್ಪುಳಿ ಜ್ಯೂಸ್ ಕೂಡ ಇಲ್ಲಿ ಸಿಗ್ತದೆ. ಪುನಾರ್ಪುಳಿಯಲ್ಲಿ 2-3 ವೆರೈಟಿ ಉಂಟು. ಪುನಾರ್ಪುಳಿ ಜ್ಯೂಸ್ ಬಗ್ಗೆ ಇವರು ಹೇಳ್ತಾರೆ. ಪುನಾರ್ಪುಳಿ ಜ್ಯೂಸ್, ಪುನಾರ್ಪುಳಿ ಇದು ಮಂಗಳೂರದ್ದು ಪ್ರೆಸ್ಟೋ ಅಂತ. ಮತ್ತೆ ನಮ್ಮ ಹತ್ರ 2 ಬೇರೆ ವೆರೈಟಿ ಉಂಟು. ಓಂಕಾರದ್ದು ಒಂದು ಸಿರಪ್ ಅಂತ, ಮತ್ತೊಂದು ಜ್ಯೂಸ್ ಅಂತ. ಜ್ಯೂಸ್ ಅಂದ್ರೆ ನಿಮಗೆ ಕರಿ ಎಲ್ಲ ಮಾಡುವಾಗ ಯೂಸ್ ಮಾಡಬಹುದು. ಮತ್ತೆ ಇದು ಜ್ಯೂಸಿಗೆ ಇರುವದ್ದು. ನಮಸ್ಕಾರ. ನಿಮ್ಮ ಬೇಕರಿದು ಟೈಮಿಂಗ್ ಹೇಳ್ತೀರಾ ನೀವು? ಬೆಳಿಗ್ಗೆ 8ರಿಂದ ರಾತ್ರಿ 10:30 ತನಕ. 10:30 ತನಕ. ರಾತ್ರಿ 10:00 ಬಂದ್ ಆಗ್ತದಲ್ಲ? ಬೆಳಿಗ್ಗೆ ಎಷ್ಟು ಗಂಟೆಗೆ? 8:00 ಓಪನ್ ಆಗ್ತದೆ. 8 ಗಂಟೆಯಿಂದ. ವಾರದಲ್ಲಿ ರಜಾ ದಿನ ಯಾವುದಂತಿಲ್ಲ? ಅದೇ ದಿನ ಇಲ್ವೇ ಇಲ್ಲ ನಮ್ಮ ಹತ್ರ. ಹೌದು. ಇವರು ಪ್ರಿನ್ಸ್ ಬೇಕರಿಯ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಪ್ರಿನ್ಸ್ ಬೇಕರಿ ಬಗ್ಗೆ ಹೇಳ್ತಾರೆ. ಪ್ರಿನ್ಸ್ ಬೇಕರಿ ಬಗ್ಗೆ ಹೇಳಿ. ಇವರೇ ಕಿರಣ್ ಅಂತ ಇವರು. ನಾವೊಂದು ಇಲ್ಲಿ ಸಾಧಾರಣ ಒಂದು 7 years ಇಂದ ಇಲ್ಲಿ ಬರ್ತಾ ಇದ್ದೇವೆ. ಎಲ್ಲ ಇಲ್ಲಿ ನಮ್ಮ ಊರಿನ
ಐಟಮ್ಸ್ ಇದೆ. ಬೇಕ್ರಿ ಆಗಲಿ ಬೇರೆ ರೈಸ್ ಆಗಲಿ ಎಲ್ಲ ಐಟಮ್ಸ್ ಇದೆ. ನಮಗೆ ಒಂದು ಹೋಮ್ಲಿ ಫೀಲ್ ಆಗುತ್ತೆ ಇಲ್ಲಿ ಬಂದರೆ. ಸ್ಪೆಷಲಿ ಇಲ್ಲಿ ಸ್ಟಾಫ್ ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಕೋಆಪರೇಟ್ ಆಗಿದ್ದಾರೆ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಮಗೆ ಹೊಸದು ಐಟಮ್ಸ್ ಎಲ್ಲ ಅವರು ಎಲ್ಲ ಹೇಳ್ತಾರೆ, ಇಂಥದ್ದೆಲ್ಲ ಬಂದಿದೆ ಊರಿದು ಪ್ರಾಡಕ್ಟ್ಸ್ ಎಲ್ಲ. ಸೊ ನಾವು ಸಹ ಅದನ್ನೆಲ್ಲ ಟ್ರೈ ಮಾಡ್ತೇವೆ ಕೊಂಡೋಗಿ. ಸೊ ಪ್ಲಸ್ ಇದೊಂದು ಏನಂದರೆ ಇದು ತುಂಬ ಓಲ್ಡ್ ಶಾಪ್. ಇದು ನನಗೆ ತಿಳಿದ ಪ್ರಕಾರ ಇವರ ಮ್ಯಾನೇಜರ್ ಹತ್ರ ನಾನು ಮಾತಾಡಿದೆ. ಅವ್ರು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ 1985 ಇಂದ ಈ ಶಾಪ್ ಇದೆ. ಹೌದು, ಆ ಥರ ಅನಿಸಿದೆ. ಸೊ ಇದು ತುಂಬ ಓಲ್ಡ್ ಶಾಪು. ಮ್ಯಾಂಗ್ಳೂರ್ ಫಸ್ಟ್ ಶಾಪ್ ಮೋಸ್ಟ್ ಪ್ರಾಬ್ಲಿ UAE ಅಲ್ಲಿ ಇದೆ. ಫಸ್ಟ್ ಇದು ಶಾಪ್ UAE ಫಸ್ಟ್ ಶಾಪ್. ಮತ್ತು ಇಲ್ಲಿ ನಿಮಗೆ ಮಂಗಳೂರು ಆಗಲಿ ಗೋವನ್ ಆಗಲಿ ಎಲ್ಲ ಥರದ ಐಟಮ್ಸ್ ನಿಮಗೆ ಇಲ್ಲಿ ಸಿಗುತ್ತದೆ. ನಿಮಗೆ ನೀವು ಸುಮಾರು 7 ವರ್ಷದಿಂದ ಇಲ್ಲಿ ಕಸ್ಟಮರ್ ಆಗಿದ್ದೀನಿ. 7 years ವರೆಗೆ ನಾನು ಕಸ್ಟಮರ್ ಇದ್ದೇನೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಟಾಟಾ, ಬಾಯ್ ಬಾಯ್.